ನಮಸ್ಕಾರ ವೀಕ್ಷಕರೇ. ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂದರೆ ಮೊದಲನೇದು NRI ವಿದ್ಯಾರ್ಥಿಗಳಾಗಿದ್ದರೆ ಡಾಕ್ಯುಮೆಂಟ್ಸ್ಗಳೇನೆಲ್ಲ ಸಲ್ಲಿಸಬೇಕು ಅನ್ನೋದನ್ನ ಆಲ್ರೆಡಿ ಮೆನ್ಷನ್ ಮಾಡಿದರೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಓಕೆ, ಆಮೇಲೆ ಎರಡನೇದು ಮುಖ್ಯವಾಗಿರೋ ಮಾಹಿತಿ ಏನಪ್ಪ ಅಂದರೆ ಯಾರು UG ನೆಟ್ಗೆ ಇದುವರೆಗೂ ಕೌನ್ಸಿಲಿಂಗ್ ಆಗಿ KNL ಅಪ್ಲೈ ಮಾಡಿದ್ದಿಲ್ಲ, ಮೊದಲು ಆಲ್ರೆಡಿ ಹೇಳಿದರು ಮತ್ತೊಂದು ಅವಕಾಶ ಕೊಡ್ತೇವೆ ಅಂತ. ಯಾರು ರಿಜಿಸ್ಟ್ರೇಷನ್ ಮಾಡಿಲ್ಲ, KCT ಬರೆದವ್ರು ರಿಜಿಸ್ಟ್ರೇಷನ್ ಮಾಡಿರ್ತೀರ, ವರಿ ಬೇಡ, ಮತ್ತೆ ಇನ್ನೊಂದೇನು ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕ್ಲಿಯರ್ ಹೇಳ್ತಾ ಇದ್ದೀನಿ. ಪ್ರೆಸೆಂಟ್ಲಿ ಏನು ಲಿಂಕ್ ಬಂದಿದೆ ನೋಡಿ ಅಪ್ಲಿಕೇಶನ್ ಹಾಕೋದಕ್ಕಾಗಿ, ಅದು ಹೊಸದಾಗಿರುವಂಥವ್ರಿಗೆ, ಯಾರು ಇದುವರೆಗೆ ಕರ್ನಾಟಕ CETನೇ ಬರೆದಿರಲ್ಲ, KNL ಒಟ್ಟಾಗಿ ಅಪ್ಲೈನೇ ಮಾಡಿರಲ್ಲ, ಅವರು ಮಾತ್ರ ಅಪ್ಲೈ ಮಾಡಬೇಕು. ಯಾರೆಲ್ಲ ಅಪ್ಲೈ ಮಾಡಿರ್ತೀರಿ, KCT ಬರೆದಿರ್ತೀರೋ ಅಥವಾ ಬರ್ದಿಲ್ಲ ಅಂದ್ರೆ ಇಲ್ಲ, ಆಲ್ರೆಡಿ ಅಪ್ಲೈ ಮಾಡಿರ್ತೀರಿ, ಮಾರ್ಕ್ಸ್ ಎಂಟ್ರಿ ಮಾಡಿರ್ತೀರಿ, ವೆರಿಫಿಕೇಷನ್ ಸ್ಲಿಪ್ ತೊಗೊಂಡಿರ್ತೀರಿ, ಅವರು ಮತ್ತು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಂತೇನೆಲ್ಲ ಕನ್ಫ್ಯೂಸ್ ಆಗಿ ಮತ್ತು ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, ಅದು ರಿಜಿಸ್ಟ್ರೇಷನ್ ಆಗೋದಿಲ್ಲ. ಓಕೆ, ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಹೊಸದಾಗಿರುವಂಥ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. 7ನೇ ತಾರೀಕಿನಿಂದ, ಇವತ್ತಿನಿಂದ 8, 9, 10ನೇ ತಾರೀಕು ರಾತ್ರಿ 11 ಗಂಟೆವರೆಗೂ ಸಮಯಾವಕಾಶವಿದೆ. ಓಕೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂಬಂಧಪಟ್ಟ ಹಾಗೆ ಮುಂಬರುವ ದಿನಗಳಲ್ಲಿ ಬಂದಾಗ, ನೋಟಿಫಿಕೇಷನ್ ಬಂದಾಗ ತಿಳಿಸಿರ್ತೀನಿ. ಒಟ್ಟಾಗಿ ಫ್ರೆಶ್ ನ್ಯೂಸ್ ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಮೊದಲು ಆಲ್ರೆಡಿ ಸ್ಕೆಡ್ಯೂಲ್ ಹೇಳಿರುವಂಥದ್ದು, ಇವತ್ತಿನಿಂದ ಅಪ್ ಟು 10ನೇ ತಾರೀಕುವರೆಗೂ ಸಮಯಾವಕಾಶವಿದೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಇನ್ನೊಂದು ಮಾಹಿತಿ ಹೇಳಬೇಕು ಅಂತಂದರೆ, ನೀಟ್ ನಾಳೆ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕೆ ಕೊನೆಯ ದಿನಾಂಕವಿದೆ. ಯಾರೆಲ್ಲ ಎಂಟ್ರಿ ಮಾಡಿಲ್ಲ ದಯವಿಟ್ಟು ಎಂಟ್ರಿ ಮಾಡ್ಕೊಳ್ಳಿ. ನಾಳೆ ನಿಮಗೆ ಅಂದರೆ 8ನೇ ತಾರೀಕು ಕೊನೆಯ ದಿನಾಂಕವಾಗಿರುವಂಥದ್ದು. ಆಮೇಲೆ ಎಂಟ್ರಿ ಮಾಡಿದ ನಂತರ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಓಕೆ, ಒಟ್ಟಾಗಿ ವೆರಿಫಿಕೇಷನ್ ಸ್ಲಿಪ್ ಬೇಕಾದ್ರೆ ಲೇಟ್ ಆದರೂ ಪರವಾಗಿಲ್ಲ, ಬಟ್ ಮೊದಲು ಯಾರು ನೀಟ್ ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ, ಆಮೇಲೆ ಅದೊಂದು ಅಪ್ಲಿಕೇಶನ್ ತೆಗೆದುಕೊಳ್ಬೇಕು, ಅಲ್ಲಿ ನಿಮಗೆ ಟಾಪಲ್ಲಿ ಮಾರ್ಕ್ಸ್ ಎಂಟ್ರಿ ಬರುತ್ತೆ. ಆಮೇಲೆ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ಮೆಡಿಕಲ್ ರ್ಯಾಂಕ್ ಮಾತ್ರ ಬರುತ್ತೆ, ಅಂದರೆ ನೀಟ್ ರ್ಯಾಂಕಿಂಗ್ ಬರುತ್ತೆ, ಮಾರ್ಕ್ಸ್ ಆಗಲಿ ಅದೇನು ಫೆಚ್ ಆಗೋದಿಲ್ಲ. ಯೂಸಲಿ ನಿಮಗೆ ರ್ಯಾಂಕಿಂಗ್ ಬಂದರೆ ಸಾಕು. ಕ್ಲಿಯರ್? ಓಕೆ, ಇದಾಗಿತ್ತು ಅಪ್ಡೇಟ್. ಮ್ಯಾಕ್ಸಿಮಮ್ ಶೇರ್ ಮಾಡಿ, ಅಪ್ ಟು ಅಡ್ಮಿಷನ್ಸ್ ಆಗೋವರೆಗೂ ನಿಮಗೆ ಕಂಟಿನ್ಯೂ ನೋಟಿಫಿಕೇಶನ್ ಆಗಲಿ ಮತ್ತು ಎಲ್ಲ ಮ್ಯಾಕ್ಸಿಮಮ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ನಿಮಗೆ ಹೇಳ್ತಾ ಹೋಗ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಸಿಗೋಣ ಮುಂದೆ ಬಿಡಲಿ. ಟೇಕ್ ಕೇರ್, ಬಾಯ್.